ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮನೆ ಮಗಳು ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಮಾಡಿ. ಹಾಗೆ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋ ಥರನೇ ಲೈಕ್ ಮಾಡೋದನ್ನು ಮರಿತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತಾ ಇದ್ದೀರಾ. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಾದ್ಮೇಲೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಎನ್ಕರೇಜ್ ಮಾಡಿ ಫ್ರೆಂಡ್ಸ್, ಏಕೆಂದರೆ ನ್ಯೂ ವಿಡಿಯೋ ಆಗಿದೆ. ನಿಮ್ಗಳ ಆಶೀರ್ವಾದನೂ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಇನ್ನು ಬೆಳಗ್ಗೆ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಮಕ್ಳಿಗೂ ಕೂಡ ಹಾಫ್ ಡೇ ಇರೋಲ್ಲ, ಫುಲ್ ಡೇ ಕ್ಲಾಸಸ್ ಇದೆ ಅಂತ ನಿನ್ನೆ ಮೆಸೇಜ್ ಹಾಕಿದ್ರು ವಾಟ್ಸಪ್ಪಲ್ಲಿ. ಸೊ ಹಾಗಾಗಿ ಏನು ಮಾಡೋದು ಅಂತ ಹೇಳಿಬಿಟ್ಟು ಬೆಳಗ್ಗೆಯಿಂದನೇ ಮೂಡ್ ಔಟ್ ಆಗಿತ್ತು. ಯಾಕೆ ಅಂತ ಅಂದರೆ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಥರ ಎದ್ದಿದ ತಕ್ಷಣ ಸಿಂಪಲಾಗಿ ರಂಗೋಲೆ ಹಾಕ್ಕೊಂಡೆ. ವೀಡಿಯೋನ ಕ್ಯಾಮ್ರಾನ ಆನ್ ಮಾಡೋದೇ ಮರ್ತೋಗ್ಬಿಟ್ಟಿದೆ ನಾನು. ಆವಾಗ ನೋಡಿಕೊಂಡೆ, ಆವಾಗ ಆನ್ ಮಾಡಿಕೊಂಡೆ. ಈ ಥರ ಪಜಿತಿಯಲ್ಲೇ ಇವತ್ತಿನ ದಿನ ಹೋಯಿತು. ಇನ್ನು ರೋಸ್ ಗುಲಾಬಿ ಬಂದು ಆವಾಗಲೇ ಒಂದು ವಾರದ ಮೇಲಾಗಿದೆ ತೊಗೊಂಡು. ಇನ್ನೂ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಡಬಲ್ ಕವರ್ ಹಾಕಿ ಇಟ್ಕೊಂಡ್ರೆ, ನಾವು ಮಾರ್ಕೆಟಿಂದ ತೊಗೊಂಬಂದಾಗಲೇ ಒಂದ್ಸಲಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟು ಹೂವನ್ನು ಡಬಲ್ ಕವರೋ ತ್ರಿಬಲ್ ಕವರೋ ಹಾಕಿ ನಾವು ಕ್ಲೀನಾಗಿ ಕಟ್ಟಿ ಇಟ್ಕೊಂಡ್ರೆ ಒಂದು 10ರಿಂದ 15 ದಿನ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಹೂವು. ತೊಗೋಬೇಕಾದಾಗಲೇ ಒಂದು 10 ರೂಪಾಯಿ ಜಾಸ್ತಿ ಆದರೂ ಕೂಡ ಚೆನ್ನಾಗಿರೋದನ್ನು ಆರಿಸಿ ತೊಗೊಳ್ಳಿ ಫ್ರೆಂಡ್ಸ್, ಓಕೆನಾ? ಇಲ್ಲಿ ನಮ್ಮನೆ ಹತ್ರ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತಲೇ ನಾನು ಡೈರೆಕ್ಟಾಗಿ ಮಾರ್ಕೆಟ್ಗೆ ಹೋಗಿ ತೊಗೊಂಬರೋದು. ಒಂದು ಅರ್ಧ ಕೆ ಜಿ ತೊಗೊಂಬಂದ್ಬಿಟ್ರೆ ಒಂದು 10-15 ದಿನ ಆರಾಮಾಗಿ ಬಳಸ್ಕೋಬೋದು. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ಟೊಮೊಟೊ ಬಾತ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ರಂಗೋಲಿ ಎಲ್ಲ ಹಾಕಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ. ಬಟ್ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡೆ, ಕಸೂರಿ ಮೇಥಿ ಮತ್ತು 2 ಚಕ್ಕೆ, 2 ಏಲಕ್ಕಿ, ಸೋಂಪು ಹಾಕ್ಕೊಂಡು. ನನಗಂತೂ ಸೋಂಪು ಕಂಡ್ರೆ ತುಂಬ ಅಂದರೆ ತುಂಬಾ ಇಷ್ಟ. ಅದು ಫ್ಲೇವರ್ ಆಗಲಿ ಎಲ್ಲ ಚೆನ್ನಾಗಿರುತ್ತೆ. ನಾನು ಚಿಕನ್ಗೆ ಆಗಲಿ ಮಟನ್ಗಾಗಲಿ ಮಸಾಲೆ ಆಡಿಸ್ಬೇಕಾದಾಗ ಒಂದು ಅರ್ಧ ಸ್ಪೂನ್ ಹಾಕಿನೇ ನಾನು ರುಬ್ಬೋದು. ಸೊ ಇಲ್ಲಿ ನಾನೇನು ಮಸಾಲೆ ನಾನು ಏನೂ ಹಾಕ್ಕೊಂಡಿಲ್ಲ. ಇನ್ನು 2 ಈರುಳ್ಳಿ ಕಟ್ ಮಾಡಿಕೊಂಡು, ಈರುಳ್ಳಿನೂ ಕೂಡ ಚೆನ್ನಾಗಿ ಬಾಡಿಸ್ಕೊಂಡು ಕೆಂಪಾಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು, ಇನ್ನು ಹಸಿ ಬಟಾಣಿ ಮನೆಯಲ್ಲೇ ಇತ್ತಲ್ವ, ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದೆ, ಅದೇ ಇತ್ತು. ಅದನ್ನು ಬಿಡಿಸಿಟ್ಟಿದ್ದೀನಿ. ಈ ಥರ ಮೊಳಕೆ ಬಂದುಬಿಟ್ಟಿದೆ. ಓಕೆ, ಏನಾಗಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ. ಒಂದು ಕ್ಲೀನಾಗಿ ಒಂದು 3-4 ಸಲ ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಆಪಲ್ ಟೊಮೊಟೊ ಬಳಸ್ಕೊಂಡಿದ್ದೀನಿ. ಹುಳಿ ಟೊಮೊಟೊ ಅಷ್ಟು ಪಲಾವ್ಗೆಲ್ಲ ಚೆನ್ನಾಗಿರಲ್ಲ, ಟೊಮೊಟೊ ಬಾತ್ಗೆಲ್ಲ ಆಪಲ್ ಟೊಮೊಟೊನೇ ಚೆನ್ನಾಗಿರುತ್ತೆ. ಅದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹುಳಿನೂ ಕಾಣಿಸಲ್ಲ, ಏನೂ ಕಾಣಿಸಲ್ಲ. ಒಂಥರ ಸ್ವೀಟಾಗಿ ಖಾರವಾಗಿ ಚೆನ್ನಾಗಿರುತ್ತೆ. ಇನ್ನು ಅದು ಚೆನ್ನಾಗಿ ಬಾಡಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಅದ್ರ ರುಚಿಗೆ ಎಷ್ಟು ಅಂದರೆ ಫುಲ್ ನಾನು ಉಪ್ಪು ಹಾಕೋತಾ ಇಲ್ಲ. ಅಲ್ಲಿ ನಾನು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಲ್ಲಿರೋದು ಈರುಳ್ಳಿ ಆಗಲಿ ಬಟಾಣಿ ಆಗಲಿ ಟೊಮೊಟೊ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಬೇಗ ಸಾಫ್ಟ್ ಆಗುತ್ತೆ. ಅಂದರೆ ಎಲ್ಲದಕ್ಕೂ ಚೆನ್ನಾಗಿ ಉಪ್ಪೆಲ್ಲ ಹಿಡ್ಕೊಳ್ಳುತ್ತೆ. ಬಟಾಣಿನೂ ಅಷ್ಟೇ ಚೆನ್ನಾಗಿ ಸಾಫ್ಟಾಗೆಲ್ಲ ಬೆಂದಿತ್ತು ನೋಡಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ. ಇನ್ನು ಹಾಗೆಯೇ ಪುದೀನ ಸೊಪ್ಪು 1 ಹಿಡಿ ಆಗುವಷ್ಟು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ಇನ್ನು ಇದಿರಲಿಲ್ಲ, ಏನು ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಸ್ವಲ್ಪನೇ ಇತ್ತು. ಅದನ್ನು ಮೊಸರು ಬಜ್ಜಿಗೆ ಬೇಕಲ್ಲ ಅಂತ ಹೇಳಿಬಿಟ್ಟು ನಾನು ಪಲಾವ್ಗೇನು ಹಾಕೋಕ್ಕೆ ಹೋಗಲಿಲ್ಲ. ಆದರೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇದನ್ನೆಲ್ಲ ನಾನು ಮನೇಲೇ ಏನಿದೆಯೋ ಅದನ್ನು ಬಳಸ್ಕೊಂಡು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಏನೇ ಆಗಲಿ ಅಂಗಡಿಯಿಂದ ಹೋಮ್ ಮೇಡ್ ಅದು ಪಲಾವ್ ಮಸಾಲ ಆಗಲಿ ಪಲಾವ್ ಪೌಡರ್ ಆಗಲಿ ನಾನು ಅದನ್ನೆಲ್ಲ ಏನೂ ಬಳಸಿಲ್ಲ ಫ್ರೆಂಡ್ಸ್. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮಗೆಲ್ಲ ಗೊತ್ತು, ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹೇಗೆ ಪ್ರಿಪೇರ್ ಮಾಡಿಕೊಂಡೆ ಅಂತ ನೋಡಿ. ಇನ್ನೂ ಎಷ್ಟು ಫ್ರೆಶ್ ಆಗಿದೆ. ಅದರ ಫ್ಲೇವರ್ ಕೂಡ ಅಷ್ಟೇ. ಪಲಾವ್ 1-2 ಸ್ಪೂನ್ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗೂ ಇರುತ್ತೆ, ಒಳ್ಳೆ ಟೇಸ್ಟು ಕೊಡುತ್ತೆ. ನಾನಂತೂ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಎಲ್ಲದಕ್ಕೂ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ. ಇನ್ನು ಧನಿಯಾ ಪುಡಿ ಇದನ್ನು ಅಷ್ಟೇ ಮನೇಲೇ ಮಾಡ್ಕೊಂಡಿರೋದು. ಚಿಲ್ಲಿ ಪೌಡರು 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡೆ, 3 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡೆ. ಇದನ್ನು ಮನೇಲೇ ಮಾಡ್ಕೊಂಡಿರೋದು. ಏನು ಎಲ್ಲ ಮನೇಲೇ ಮಾಡ್ಕೋತಾಳೆ ಅಂತ ಅಂದ್ಕೋಬೇಡಿ, ಹೌದು ಇರೋದನ್ನೇ ಹೇಳ್ತಾ ಇರೋದು. ಈ ಥರ ಎಲ್ಲ ಇರೋದೇ ಮನೇಲೇ ಮಾಡಿಕೊಂಡ್ರೆ ಫ್ರೆಶ್ ಆಗೂ ಇರುತ್ತೆ. ಸೊ ನಾವು ಕಲ್ತಂಗೂ ಆಗುತ್ತೆ, ನಾವು ಮಾಡಿದ್ವಿ ನಾವು ಹಾಕಿದ್ವಿ ಅನ್ನೋ ಖುಷಿನೂ ಕೂಡ ತೃಪ್ತಿ ಕೂಡ ಸಿಗುತ್ತಲ್ವ. ಇನ್ನು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಅದೆಲ್ಲ ಸೈಡಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು. ಆಲ್ರೆಡಿ ನೋಡಿ ಯಾವ ಥರ ಬಿಡ್ತಾ ಇದೆ ಅಲ್ವಾ. ಇದಕ್ಕೆ ಏನಾದರೂ ಚಿಕನ್ ಮಟನ್ ಹಾಕ್ಬಿಟ್ರೆ ಅದೇ ಬಿರಿಯಾನಿ. ಸಾರಿ ಫ್ರೆಂಡ್ಸ್, ಇವತ್ತು ಸಾಟರ್ಡೆ ತಪ್ಪಾಯಿತು. ಇನ್ನು ಈ ಥರ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡ್ತು. ಪಕ್ಕದಲ್ಲೇ ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ. ಏನು ನಾವೇನು ತರಕಾರಿ ಹಾಕಿದ್ರೆ ಹಾಗೆ ಡೈರೆಕ್ಟಾಗೇ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೋದು. ಬಟ್ ನಾನಿಲ್ಲಿ ಹಸಿ ಬಟಾಣಿ ಅಲ್ವಾ, ಅದು ಆವಾಗಲೇ ಸಾಫ್ಟ್ ಆಗಿಬಿಟ್ಟಿರುತ್ತೆ. ಇಷ್ಟೆಲ್ಲ ನಾವು ಫ್ರೈ ಮಾಡೋ ಅಷ್ಟೊತ್ತಿಗೆ ಸಾಫ್ಟ್ ಆಗಿಬಿಟ್ಟಿರುತ್ತೆ. ಸೊ ಬಿಸಿನೀರು ಹಾಕ್ಕೊಂಡೆ. ಅದು ನಾನೇನು ಹಲ್ತೆಲೇನು ಹಾಕ್ಕೊಳ್ಳಲ್ಲ, ಕಣ್ಣು ಹಲ್ತೇನೆ ಸಾಕಲ್ವಾ. ಅಡುಗೆ ಮಾಡಿ ರೂಢಿ ಇರೋರಿಗೆ ಕಣ್ಣು ಹಲ್ತೇನೆ ಸಾಕು. ಇನ್ನು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆನೇ ಇತ್ತು.
2 ಗ್ಲಾಸ್ ಅಕ್ಕಿ ತೊಗೊಂಡೆ. ಇನ್ನು ಅದು ನೀರೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಉಪ್ಪು ಹಾಕ್ಕೊಂಡೆ, ರುಚಿಗೆ ಎಷ್ಟು ಬೇಕೋ. ಆವಾಗಲೂ ಹಾಕಿದ್ದೆ ನಾನು ಕೂಡ. ಸೊ ನೀವು ಟ್ರೈ ಮಾಡಿದ್ರೆ ಈ ಥರ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಇನ್ನು ಅಕ್ಕಿನ ನಾನು ಅಲ್ಲೇ ತೊಳೆದು ಅಲ್ಲೇ ಹಾಕಿದ್ದು, ಏಕೆಂದರೆ ಇದು ಊರಕ್ಕಿ, ಏನು ಅಂಗಡಿ ಅಕ್ಕಿ, ನಾವೇನು ಅಂಗಡಿಯಿಂದ ಏನು ತೊಗೊಂಡ್ಬರಲ್ಲ, ಊರಿಂದನೇ ಅಕ್ಕಿ ಎಲ್ಲ ತೊಗೊಂಬರೋದು. ಸೊ ಹಾಗಾಗಿ ಅಲ್ಲೇ ತೊಳೆದ್ಬಿಟ್ಟು ಕ್ಲೀನಾಗಿ ಈ ಥರ ಎಲ್ಲ ಒಂದು 3 ಸಲ ತೊಳಿತೇನೆ ಅಷ್ಟೇ. ನಾನು ಅಕ್ಕಿನ ತೊಳ್ಕೊಂಡು ಈ ಥರ ಕ್ಲೀನಾಗಿ ಇದು ಮಾಡಿಕೊಂಡು ಮಿಕ್ಸ್ ಕೊಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಆವಾಗಲೇ ಮಳ್ತಾ ಇದೆ, ಬಿಸಿನೀರು ಹಾಕ್ಕೊಂಡ್ವಲ್ಲ, ಸೊ ಹಾಗಾಗಿ ಮಳ್ತಾ ಇದೆ. ಇಲ್ಲಿ ನೋಡಿ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿದೆ. ಎಣ್ಣೆ ಕಡಿಮೆ ಹಾಕಬೇಕು ಅಂತಂದರೆ ನಾವು ಅಲ್ಲೇ ಬಿಸಿದು ಅಲ್ಲೇ ತಿನ್ಕೊಂಡ್ಬಿಟ್ರೆ ಮಧ್ಯಾಹ್ನಕ್ಕೇನು ಬೇಡ ಅಂತಂದರೆ ಸ್ವಲ್ಪ ಎಣ್ಣೆ ಸಾಕಾಗುತ್ತೆ. ಬಟ್ ಇಲ್ಲಿ ಮಕ್ಳಿಗೂ ಕೂಡ ಫುಲ್ ಡೇ ಸ್ಕೂಲ್ ಇತ್ತು ಇವತ್ತು ಸ್ಯಾಟರ್ಡೆ, ಆದರೂ ಕೂಡ ಫುಲ್ ಡೇ ಕ್ಲಾಸಸ್ ಇದೆ ಅಂತ ಹೇಳಿದ್ರು. ಸೊ ಅಂದ್ಬಿಟ್ಟು ಇನ್ನು ಅನ್ನ ಎಲ್ಲ ಡ್ರೈ ಆಗಿಬಿಡುತ್ತೆ, ಸ್ವಲ್ಪ ಎಣ್ಣೆ ಇದ್ದರೆ ಒಂದು ಸ್ವಲ್ಪ ಸಾಫ್ಟಾಗಾರು ಇರುತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಮುಂದಾಗ ಹಾಕ್ಕೊಂಡಿದ್ದೀನಿ. ಇನ್ನು ಅದನ್ನು ಹಳ್ಳಕ್ಕೆ ಬಿಟ್ಬಿಟ್ಟು ಇನ್ನು ಮೊಸರು ಬಜ್ಜಿ ಬೇಕೇ ಬೇಕಲ್ವ. ಇನ್ನು ಬಜ್ಜಿ ಗಿಜ್ಜಿ ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಬಾಳೆಕಾಯಿ ಇತ್ತು ಮಾಡೋಣ ಅಂದ್ಕೊಂಡೆ, ಬೇಡ ಅಂತ ಅಂದ್ಕೊಂಡು ಮಾಡಲಿಲ್ಲ. ನಮ್ಮನೆಯವರು ಕೂಡ ಬೇಡಮ್ಮ ಅಂತ ಅಂದರು. ಸರಿ ಅಂದ್ಬಿಟ್ಟು ಮೊಸರು ಬಜ್ಜಿನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನೇ ಇನ್ನು ಒಂದು ಈರುಳ್ಳಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಅಷ್ಟೇ ಕೊತ್ತಂಬರಿ ಸೊಪ್ಪು ಇದ್ದಿದ್ದು. ಆಮೇಲೆ ತೊಗೊಂಬರೋಣ, ಮಕ್ಳನ್ನ ಸ್ಕೂಲಿಂದ ಬಿಟ್ಬಿಟ್ಟು ಹಾಗೆ ಬರ್ತೀನಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ಈ ಥರ ದಮ್ ಕಟ್ಕೊಂಡು ನನ್ನ ಮಗ ಆಲ್ರೆಡಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಈ ಥರ ಈರುಳ್ಳಿ ಹಾಕ್ಕೊಂಡು ಒಂದು ಪಾತ್ರೆಗೆ ಈರುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸಿಂಪಲ್ಲಾಗಿ ಮಾಡಿಕೊಂಡೆ. ನಾನೇನು ಒಗ್ಗರಣೆ, ಮೊಸರು ಬಜ್ಜಿಗೆ ಒಗ್ಗರಣೆ ಅದು ಇದು ನಾನೇನು ಕೊಟ್ಕೊಳ್ಳಿಲ್ಲ. ಇನ್ನು ಮೊಸರು ಪಲಾವಲ್ಲೂ ಕೂಡ ಎಣ್ಣೆ ಅಂಶ ಇರುತ್ತೆ, ಇನ್ನು ಇದಕ್ಕೂ ಓವರ್ ಆಗುತ್ತೆ, ಬೇಡ ಅಂತ ಹೇಳಿಬಿಟ್ಟು ಸಿಂಪಲಾಗಿ ಈ ಥರ ಮಾಡಿಕೊಂಡೆ. ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು, ಖಾರವಾಗಿ ರುಚಿಯಾಗಿರುತ್ತಲ್ವ. ಈ ಥರ ಸೌತೆಕಾಯಿ ಕೂಡ ಅರ್ಧ ಹೆಚ್ಚಿಟ್ಕೊಂಡೆ, ಮೊಸರು ಹಾಕ್ಕೊಂಡೆ, ಇನ್ನು ರುಚಿಗೆ ತಕ್ಕಷ್ಟು ಅದಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಮೊಸರು ಬಜ್ಜಿ ರೆಡಿ. ಮಾತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಈ ಥರ ಅದು ಕೂಡ ದಮ್ ಕಟ್ ಆಗಿತ್ತು. ಇನ್ನು ಪಕ್ಕದಲ್ಲಿ ಹಾಗೆ ಮಕ್ಳಿಗೆ ಬಿಸಿನೀರು ಬೇಕಾಗಿತ್ತಲ್ಲ ಲಂಚ್ ಬಾಕ್ಸ್ಗೂ, ಮತ್ತು ಫಿಲ್ಟ್ರು ನೀರಾದ್ರೂ ಕೂಡ ನಮ್ಮ ಮನೇಲಿ ಎಲ್ಲರೂ ಬಿಸಿನೀರು ಕಾಯಿಸಿ ನೀರೇ ಕುಡಿಯೋದು, ಅದು ಒಳ್ಳೇದಲ್ವಾ. ಸೊ ನೀವು ಅಷ್ಟೇ ತಣ್ಣೀರು ಡೈರೆಕ್ಟಾಗಿ ತಣ್ಣೀರನ್ನ ಕುಡಿಯೋಕ್ಕೆ ಹೋಗ್ಬೇಡಿ, ಫಿಲ್ಟ್ರ್ ನೀರಾದ್ರೂ ಕೂಡ ಬಿಸಿನೀರೇ ಆಲ್ಮೋಸ್ಟ್ ಕುಡೀರಿ. ಓಕೆನಾ ಫ್ರೆಂಡ್ಸ್? ಇಲ್ಲಿ ನೋಡಿ ಎಷ್ಟು ಉಡಿಯಾಗಿ ಬಂದಿದೆ. ನಾನು ಕಣ್ಣಲ್ತೇ ನೀರು ಹಾಕ್ಕೊಂಡೆ, ಆದರೂ ಕೂಡ ಎಷ್ಟು ಉಡಿಯಾಗಿ ಬಂದಿದೆ. ಸೌತೆಕಾಯಿ ಇತ್ತಲ್ಲ, ಇನ್ನು ಅದನ್ನು ಎಂತಕ್ಕೆ ಅರ್ಧ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಈ ಥರ ನಾನು ಮಕ್ಳನ್ನ ಸ್ಕೂಲಿಂದ ಬಿಟ್ಬಿಟ್ಟು ಬಂದು ನಾನು ಕೂಡ ತಿಂಡಿ ತಿಂದೆ. ಮಕ್ಕಳು ಕೂಡ ಟೇಸ್ಟ್ ಹೇಳ್ತಾ ಇದ್ದಾರೆ ಹೇಗಿದೆ ಅಂತ ನೋಡಿ. ಸೊ ಅವ್ರಿಗಂತೂ ತುಂಬಾ ಇಷ್ಟ ಆಯಿತು. ನಮ್ಮನೇಲಿ ಮಕ್ಕಳು ಕೂಡ ಖಾರ ತಿಂತಾರೆ, ಸಪ್ಪೆ ಊಟ ಏನು ತಿನ್ನಲ್ಲ. ಇನ್ನು ಇವತ್ತಿನ ಬ್ಯಾಡ್ ನ್ಯೂಸ್ ಏನಂತ ಅಂದರೆ, ಈ ಶನಿವಾರ ಅಲ್ವಾ, ಬ್ಯಾಡ್ ನ್ಯೂಸ್ ಏನಂತ ಅಂದರೆ ಬೆಳಗ್ಗೆ 10 ಗಂಟೆಲಿ ಹೋಗಿದ್ದು ಕರೆಂಟು ಸಂಜೆ 5 ಗಂಟೆ ಹಂಗೇನೋ ಬಂದಿದೆ. ನನ್ನ ಮಕ್ಕಳನ್ನ ಟ್ಯೂಷನ್ಗೆ ಬಿಡೋಕ್ಕೆ ಹೋಗಿದ್ದೆ. ನಾನು ಬರೋ ಅಷ್ಟೊತ್ತಿಗೆ ಒಂದು 5:30ಗೆ ನಾನೇ ಬಂದೆ. ನಾನು ಬರೋ ಅಷ್ಟೊತ್ತಿಗೆ ಬಂದಿತ್ತು ಕರೆಂಟು. ಆವಾಗ ಮೊಬೈಲ್ ಸ್ವಿಚ್ ಆಫ್ ಬೇರೆ ಆಗಿತ್ತು. ನಾನು ಮಾಡಿದ್ದು ಎಡವಟ್ಟು ಏನಂತ ಅಂದರೆ, ಆ ಫ್ರೈಡೇ ವಿಡಿಯೋ ಮಾಡಿದ್ನಲ್ಲ ಅದನ್ನು ನಾನು ಎಡಿಟ್ ಮಾಡಿಬಿಟ್ಟು ಸೇವ್ ಮಾಡೋದನ್ನು ಮರ್ತೇ ಹೋಗ್ಬಿಟ್ಟಿದ್ದೀನಿ, ಹಾಗೆ ಮಲ್ಕೊಂಬಿಟ್ಟಿದ್ದೀನಿ. ಇನ್ನು ಬೆಳಗ್ಗೆ ಎದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ನೋಡಿದ್ರೆ ಅದು ಸೇವೇ ಆಗಿಲ್ಲ. ಓ ಮೈ ಗಾಡ್ ಅಂತ ಅಂದ್ಕೊಂಡು ಇನ್ನು ಸ್ಯಾಟರ್ಡೆ ಅದನ್ನೆಲ್ಲ ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಕಟ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಅಷ್ಟೊತ್ತಿಗೆ ಕರೆಕ್ಟಾಗೆ ಮೊಬೈಲೇ ಸ್ವಿಚ್ ಆಫ್ ಆಗೋಯಿತು. ನನಗೆ ಗೊತ್ತಿಲ್ಲ ಈ ಥರ ಕರೆಂಟ್ ಹೋಗುತ್ತೆ, ಈ ಥರ ಮ್ಯಾಟ್ರೇ ಗೊತ್ತಿಲ್ಲ. ಹೀಗೆ ಆಗೋದು ಎಡವಟ್ಟು ಅಲ್ವಾ. ಆಮೇಲೆ ಹೇಳ್ತಾರೆ ಇಲ್ಲಿ ಮೇಲ್ಗಡೆ ಅವರು ಮನೆಯವರೆಲ್ಲ ಆಮೇಲೆ ಹೇಳಿದ್ರು, ಏನೋ ಪೇಪರಲ್ಲಿ ಬಂದಿತ್ತಪ್ಪ ಕರೆಂಟ್ ಹೋಗುತ್ತೆ ಅಂತ. ಸೊ ನಾನು ಅದು ಅಬ್ಸರ್ವ್ ಮಾಡ್ಕೊಳ್ಳಿಲ್ಲಮ್ಮ ಅಂತ ಹೇಳಿಬಿಟ್ಟು ಇನ್ನು ಯಾವ ಕೆಲಸನೂ ಮಾಡೋಂಗಿಲ್ವಲ್ಲ, ಸೊ ರೆಸ್ಟ್ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ನಾನನೂ ಕೂಡ ಮಾಡಲಿಲ್ಲ ಫ್ರೆಂಡ್ಸ್. 5 ಗಂಟೆ ಮೇಲೇ ಮಾಡ್ಕೊಂಡಿದ್ದು, 5 ಗಂಟೆ ಮೇಲೇ ಪೂಜೆ ಗೀಜೆ ಎಲ್ಲ ಆಗಿದ್ದು. ಮೊಬೈಲೇ ಸ್ವಿಚ್ ಆಫು. ಈ ಕಡೆ ಮಕ್ಕಳು ಕೂಡ ಇಲ್ಲ, ಈ ಕಡೆ ಟಿ ವಿ ಕೂಡ ಇಲ್ಲ, ಈ ಕಡೆ ಫೋನ್ ಕೂಡ ಇಲ್ಲ. ಇನ್ನೇನು ಮಾಡೋದು ಕೆಲಸ ಅಂತ ಅಂದ್ಕೊಂಡು ತಣ್ಣೀರಂತೂ ದೇವರಣೆಗೂ ನನಗಂತೂ ಆಗಲ್ಲ. ತಣ್ಣೀರಂತೂ ನಾನು ಮಾಡ್ಕೊಳ್ಳೋದೇ ಇಲ್ಲ ಬಿಡಿ. ಇನ್ನು ಗ್ಯಾಸಲ್ಲಿ ಇಟ್ಕೊಳ್ಳೋಣ ಅಂತಂದರೆ ನೋಡಿದೆ, ಬಟ್ ಸಟ್ಟಾಗಲ್ಲ ಅಂತ ಅಂದ್ಕೊಂಡು ನಾನು ಗ್ಯಾಸಲ್ಲೂ ಕೂಡ ಇಟ್ಕೊಳ್ಳಿಲ್ಲ. ಹಾಗೆ ಸುಮ್ಮನೆ ಸಂಜೆವರೆಗೂ ಟೈಮ್ ಪಾಸ್ ಮಾಡ್ಕೊಂಡು ಮಲ್ಕೊಂಡು ವಾಕಿಂಗ್ ಮಾಡ್ಕೊಂಡು ಮನೆ ಹತ್ರನೇ ಗಿಡ ಎಲ್ಲ ನೋಡಿಕೊಂಡು, ಪಾಟಲ್ಲೆಲ್ಲ ಸ್ವಲ್ಪ ಗಿಡ ಹಾಕಿದ್ದೀನಿ, ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡೆ. ಆಮೇಲೆ ಇನ್ನೊಂದು ವಿಷಯ, ಇದೇ ಥರನೇ ಆಯಿತು, ಮೊಬೈಲ್ ಸ್ವಿಚ್ ಆಫ್ ಆಗೋಯಿತು. ಆಮೇಲೆ ಸಂಜೆ ಬಂದಮೇಲೆ
ಚಾರ್ಜರ್ ಹಾಕ್ಕೊಂಡು ವಿಡಿಯೋ ಅಪ್ಲೋಡ್ ಆಗಿರಲಿಲ್ಲ. ಆವಾಗ ಇಮಿಡಿಯೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದೆ. ವೈಫೈ ಹಾಕಿಸ್ಕೊಂಡಿದ್ದೀನಲ್ಲ, ಹಾಗಾಗಿ ಬೇಗನೆ ಆಯಿತು, ಒಂದು 10 ನಿಮಿಷಕ್ಕೆಲ್ಲ ವಿಡಿಯೋ ಅಪ್ಲೋಡ್ ಆಯಿತು. ಬಟ್ ಆದರೂ ನೋಡಿದ್ದೀರಾ, ಲೈಕ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದೀರಾ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ. ಇವಾಗ ನೀವು ವಿಡಿಯೋ ಅಲ್ವಾ, ಸೊ ಹಾಗಾಗಿ ತುಂಬ ಅಂದರೆ ತುಂಬಾ ಟಫ್ ಇದೆ. ಮೊದಲಾದರೆ ವಿಡಿಯೋ ಸಿಂಪಲ್ಲಾಗಿ ಎಲ್ಲರಿಗೂ ರೀಚ್ ಆಗಿಬಿಡ್ತಾಯಿತ್ತು. ಬಟ್ ಇವಾಗ ತುಂಬ ಕಷ್ಟ ಇದೆ ಅಲ್ವಾ. ಸೊ ನಮಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಏನಂತ ಅಂದರೆ ಹಾಗೆಯೇ ಈ ಥರ ಹೂವು ಎಲ್ಲ ಇತ್ತು ನೋಡಿ. ಇನ್ನೂ ಎಷ್ಟು ಚೆನ್ನಾಗಿದೆ ಹೂವು. 10 ಡೇಸ್ ಆಗಿದೆ, 10 ದಿನ 11 ದಿನ ಆಗಿದೆ ನಾನು ಮಾರ್ಕೆಟ್ಗೆ ಹೋಗಿ ಹೂವು ತೊಗೊಂಡು ಬಂದು 2 ಡಬಲ್ ಕವರ್ ಹಾಕಿಟ್ಟಿದ್ದೆ. ಇನ್ನೂ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಹೇಗಿದ್ದರೂ ಮಾರ್ಕೆಟ್ಗೆ ಹೋಗ್ತೀವಿ, ಈ ಥರ ಹೂವು ತರಕಾರಿ ಎಲ್ಲ ತೊಗೊಂಡು ಬಂದುಬಿಟ್ರೆ ಚೆನ್ನಾಗಿ ಆರಾಮಾಗಿ ನಮಗೆ ತೃಪ್ತಿಯಾಗಿ ಹೂವನ್ನು ಮುಡಿಸ್ಬೋದು. ಏನು ಅವತ್ತು 1/4 kgಗೆ ಹಬ್ಬದ ಟೈಮಲ್ಲಿ ನಾನು ಹೋಗಿದ್ದಿದ್ದ. ಇನ್ನು ಗೌರಿ ಗಣೇಶ ಹಬ್ಬ ಇನ್ನು 3 ಡೇಸ್ ಏನೋ ಇತ್ತು ಅಷ್ಟೇ. ಅವಾಗೆಲ್ಲ ಕಾಸ್ಟ್ಲಿನೇ ಇರುತ್ತೆ. ಇವಾಗ ಮಾಮೂಲಿ ಡೇಸಲ್ಲಿ ಹೋದರೆ ಕಡಿಮೆನೇ ಇರುತ್ತೆ. ಆವಾಗ ಅಚ್ಚುಕಟ್ಟಾಗೆ ದೇವ್ರಿಗೆ ಹೂವು ತೊಗೊಂಬಂದು ಮನಸ್ಫೂರ್ತಿಯಾಗಿ ಹೂವನ್ನು ಹಾಕಿ ನೋಡಿ ಖುಷಿ ಪಡ್ಬೋದಲ್ವ, ಏನೋ ಒಂಥರ ಸಂತೋಷ ಪಡ್ಬೋದಲ್ವ. ಸೊ ಹೀಗಾಗಿ ಎಲ್ಲ ಕಟ್ಕೊಂಡೆ. ಹಾಗೆ ಮಕ್ಕಳು ಕೂಡ ಟ್ಯೂಷನಿಂದ ಕರ್ಕೊಂಡು ಬಂದು ಅವರು ಕೂಡ ನೋಡಿ ಬಂದಿದ ತಕ್ಷಣ ನಾನು ಸುಮ್ಮನೆ ಹಾಗೆ ಬರೀ ಟ್ಯೂಷನ್ನೇ ಅಂತ ಬಿಡಲ್ಲ ಅವ್ರನ್ನ ಫ್ರೀಯಾಗೆ. ಈ ಥರ ನಾನು ಕೂಡ ಎಲ್ಲ ಹೇಳ್ಕೊಡ್ತೀನಿ. ಭಕ್ತಲ್ಲಿ ಬರಿತಾ ಇದ್ದಾನೆ. ಇವತ್ತಿನ ದಿನ ಈ ಥರ ಹೋಯಿತು, ಸಿಂಪಲ್ಲಾಗಿ ಹೋಯಿತು. ಹಾಗೆ ಮಿನಿ ಬ್ಲಾಗ್ ಥರನೂ ಕೂಡ ಆಯಿತು. ಇದು ಲಾಂಗ್ ವಿಡಿಯೋ ಥರ ಏನು ಬರಲಿಲ್ಲ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ತಿಳಿಸಿ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.